ಕಂಪ್ಯೂಟರ್ ಲ್ಯಾಪ್ಟಾಪ್ ಏನಾದ್ರು ಬಿಸಿ ಆಗುತ್ತಾ ಇದ್ರೆ ಫಸ್ಟ್ ಚೆಕ್ ಮಾಡ್ಬೇಕಾಯ್ತು ನೋಡಿ. ಕಂಟ್ರೋಲ್ ಪ್ಲಸ್ ಇದನ್ನು 3 ಪ್ರೆಸ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ ಗೈಸ್. ಈ ಥರ ಓಪನ್ ಆಗಿ ನೋಡಿ ಸಿಪ್ಪಿ ಎಷ್ಟು ಬಿಸಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಹಾಗೆ ರ್ಯಾಮ್ ಕೂಡ ನೋಡಿ ಎಷ್ಟು ಖಾಲಿ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮೈನ್ ಇದಕ್ಕೆ ಹೋಗಿ ಪ್ರೊಸೆಸರ್ ಇವಾಗ ಚೆಕ್ ನಿಮಗೆ ನೋಡಿ ನಮ್ಮದ್ರಲ್ಲಿ ನೋಡಿ ಸಿಗ್ತೈತೆ 99 ಸಿಗ್ತಾ ಇದೆ ಗೈಸ್. ನಾನು ಗೇಮ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ, ಗೇಮ್ ಓಪನ್ ಮಾಡಿದ್ದೀನಿ, ಅದಕ್ಕೋಸ್ಕರ ನೋಡಿ ಗೇಮ್ ಓಪನ್ ಮಾಡ್ತೀನಿ ನೋಡಿ. ಗೇಮ್ ಓಪನ್ ಮಾಡಿ ಗೈಸ್, ಅದಕ್ಕೆ ಇಷ್ಟೊಂದು ಲ್ಯಾಗ್ ಹೋಯ್ತೈತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನಂತ ಹೇಳ್ಕೊಡ್ತೀನಿ ನೋಡಿ, ಕಂಪ್ಲೀಟಾಗಿ ವಾಚ್ ಮಾಡ್ಕೊಳ್ಳಿ ಗೈಸ್. ನಾನು ಹಾಕಿದ್ದು ಅಲ್ಫ್ಲಾಟ್ 9 ಹಾಕಿದ್ದೀನಿ ಗೈಸ್. ಸೆಟ್ಟಿಂಗ್ಸ್ ತೋರಿಸ್ತೀನಿ ನಿಮಗೆ. ಡಿಫಾಲ್ಟ್ ಸೆಟ್ಟಿಂಗ್ಸ್ ಏನಿದೆ ಅದೇ ಐತೆ ಗೈಸ್. ನಾನೇನು ಬೇರೆ ಸೆಟ್ಟಿಂಗ್ ಎಲ್ಲ ಮಾಡಿಲ್ಲ. ಹೋಗ್ತೀನಿ ಟೆಂಪರೇಚರ್ ಚೆಕ್ ಮಾಡ್ತೀನಿ ನೋಡಿ ಗೈಸ್. ನೋಡಿ ಟೆಂಪ್ರೇಚರ್ ಕಮ್ಮಿನೇ ಆಗಿಲ್ಲ ಗೈಸ್ ಇದರಲ್ಲಿ. ಈ ಥರ ಆಗಿದ್ದರೆ ನಿಮ್ಮ ಪಿ ಸಿ ಏನಾದರೂ ಸ್ವಲ್ಪ ನಾರ್ಮಲ್ ಯೂಸಸ್ಗೂ ಜಾಸ್ತಿ ಬಿಸಿ ಆಗೋದು ಈ ಥರ ಆದರೆ ನಾನು ಬೆಸ್ಟ್ ಸೊಲ್ಯೂಷನ್ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ನೋಡಿ ಇದು ಮಾಡಬೇಕಾಗಿದ್ದು ನೀವು ಇಷ್ಟೇ. ಇವಾಗ ಮಿನಿಮೈಸ್ ಮಾಡಿ ರಿಫ್ರೆಶ್ ಮಾಡಿ ಒಂದ್ಸತಿ, ಆದಮೇಲೆ ಶಟ್ ಡೌನ್ ಮಾಡಿ. ನಾನು ಪ್ರಾಡಕ್ಟ್ ತರಿಸೀನಿ, ಆ ಪ್ರಾಡಕ್ಟಿಂದ ನಿಮ್ಮ ಕಂಪ್ಯೂಟರ್ ಪಿ ಸಿ ಯಾವ ಥರ ಪಾಸ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆ ಪ್ರಾಡಕ್ಟ್ ಯಾವುದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಇದು ಯಾವ ಪ್ರಾಡಕ್ಟು? ಈ ಪ್ರಾಡಕ್ಟ್ ಬಂದು ಥರ್ಮಲ್ ಪೇಸ್ಟ್ ಅಂತ ಅಂತಾರೆ ಇದನ್ನು. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಕಂಪ್ಯೂಟ್ರಲ್ಲಿ ಓಲ್ಡ್ ಆಗಿದ್ದರೆ ಇಲ್ಲ ಹೊಸದೇ ಆಗಿದ್ರೂ 1 ವರ್ಷ 2 ವರ್ಷ ಹಳೇದಾಗಿದ್ದರೆ ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಕಂಪ್ಯೂಟರ್ ಫಾಸ್ಟ್ ಆಗುತ್ತೆ. ಯಾಕಂದರೆ ಅದು ಫುಲ್ಲಾಗಿ ಡ್ರೈ ಆಗೋಗಿರುತ್ತೆ, ಅದಕ್ಕೋಸ್ಕರ ಇದನ್ನು ನೀವು ತೊಗೊಂಡ್ರೆ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ಇದು ಲೋ ಪ್ರೈಸಲ್ಲಿ ಸಿಗುತ್ತೆ, ಚೆನ್ನಾಗೂ ಇದೆ, ಕ್ವಾಲಿಟಿ ಕೂಡ. ಬನ್ನಿ ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಗೈಸ್. ಬನ್ನಿ ಫಸ್ಟ್ ಮಾಡಬೇಕಂದ್ರೆ ಶಟ್ ಡೌನ್ ಮಾಡಬೇಕು. ಶಟ್ ಡೌನ್ ಮಾಡಿಬಿಡಿ ಅಂತ ಸ್ಟೆಪ್ ಬೈ ಸ್ಟೆಪ್ಪು. ಅದಕ್ಕೆ ನಮಗೆ ಮೇಯ್ನಾಗಿ ಸ್ಕ್ರೂ ಬೇಕು. ಸ್ಕ್ರೂ ಡ್ರೈವರ್ ತೆಗೆಯೋಕ್ಕೆ ನೋಡಿ ಈ ಸ್ಕ್ರೂ ಡ್ರೈವರ್ ತೊಗೊಂಡು ಇವಾಗ ಓಪನ್ ಮಾಡ್ತೀನಿ. ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ಫಸ್ಟ್ ಬ್ಯಾಕ್ ಸೈಡ್ ಮಾಡಿ. Six hours later. ನೋಡಿ ಇಲ್ಲಿದೆಲ್ಲ 3 ಸ್ಕ್ರೂ ಓಪನ್ ಮಾಡಬೇಕು ಗೈಸ್. ಇದು 3 ಸ್ಕ್ರೂ ಓಪನ್ ಮಾಡಿದ್ರೆ ನಿಮಗೆ ಜಿ ಪಿ ಓಪನ್ ಆಗುತ್ತೆ. ಆವಾಗ ನೀವು ಥರ್ಮಲ್ ಪ್ಲೇಟ್ ಇನ್ಸ್ಟಾಲೇಷನ್ ಮಾಡಬೇಕು. ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಅಂತ. 3 ಓಪನ್ ಮಾಡಬೇಕು ಸ್ಕ್ರೂನ ಫಾಸ್ಟಾಗಿ. ಅದು ಓಪನ್ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ,
ಇಲ್ಲಿ ನೋಡಿ ಫ್ಯಾನ್ದು ಅಷ್ಟೇ ಕೇಬಲ್ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ತೆಗಿಬೇಕು. ಇಲ್ಲ ಲಾಸ್ಟ್ ಟೈಮ್ಗೆ ನೀವು ಓಪನ್ ಮಾಡಿಲ್ಲದೆ ಹೋದರೆ ತೆಗೆದ್ರೆ ಪ್ರಾಬ್ಲಮ್ ಆಗುತ್ತೆ ಫ್ಯಾನು. ಆಮೇಲೆ ಅದಕ್ಕೊಂದು ಸ್ವಲ್ಪ ಖರ್ಚಾಗುತ್ತೆ, ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಚೆಕ್ ಮಾಡಿಬಿಟ್ಟು ತೆಗೀರಿ ಪೇಷನ್ಸಿಂದ. ಹಾಗೆ 3 ಸ್ಕ್ರೂನು ತೆಗಿಬೇಕು. ತೆಗೆದ್ಮೇಲೆ ಅದ್ರಲ್ಲಿ ಥರ್ಮಲ್ ಪೇಸ್ಟ್ ಯಾವ ಥರ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿ ಫಸ್ಟು, ಆಮೇಲೆ ಮಾತ್ರ ನೀವು ಇನ್ಸ್ಟಾಲೇಷನ್ ಮಾಡಿ ಗೈಸ್. ಹಳೇದಾಗಿದ್ದರೆ ಖಂಡಿತ ನೀವು ಹಾಕಲೇಬೇಕು. ಹೊಸ್ದಾಗಿ ಹಾಕ್ಸಿದ್ರಿ ಒಂದು 6 ಮಂತು ಇಲ್ಲ 1 ಇಯರ್ ಆಯಿತು ಅಂದರೆ ಒಂದು ಟೈಮ್ ಚೆಕ್ ಮಾಡಿ ನೋಡ್ಬೋದು ಬೇಕಾರೆ. ನೋಡಿ ನಮ್ಮದಲ್ಲಿ ಬಂದು ಫುಲ್ಲಾಗಿ ಡ್ರೈ ಔಟಿದೆ, ನೋಡಿ ಕೈ ಕೂಡ ರಫ್ ಅಂತ ಇದೆ. ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಒಂದು ತರಿಸಿದ್ದೀನಿ ಗೈಸ್ ಪ್ರಾಡಕ್ಟು. ಆ ಪ್ರಾಡಕ್ಟಲ್ಲಿ ನೀವು ಕ್ಲೀನ್ ಮಾಡಬೇಕು. ಅದೊಂದು 99% ಆಲ್ಕೋಹಾಲ್ ಕ್ಲೀನರ್ದು, ಅದರಲ್ಲಿ ಕ್ಲೀನರಲ್ಲಿ ಕ್ಲೀನ್ ಮಾಡಬೇಕು. ಒಂದು ಬಟ್ಟೆ ಕಾಟನ್ ಏನಾದ್ರು ಎತ್ಕೊಂಡು ಅದಕ್ಕೆ ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ನೋಡಿ ಇವಾಗ ಕ್ಲೀನ್ ಮಾಡಿ ತೋರಿಸಿ ಯಾವ ಥರ ಆಗುತ್ತೆ ಅಂತ. ಅದು ಕ್ಲೀನ್ ಮಾಡೋದ್ರಿಂದ ಒಂಚೂರು ಕೂಡ ಇರೋದಿಲ್ಲ, ಅದು ಹಳೆ ಪೇಸ್ಟು. ಅದಕ್ಕೋಸ್ಕರ ಫುಲ್ಲಾಗಿ ಕ್ಲೀನ್ ಆಗುತ್ತೆ ಥರ್ಮಲ್ ಪೇಸ್ಟು. ನೋಡಿ ಆ ಥರ ಕ್ಲೀನ್ ಆಗ್ತಾಯಿದೆ ಅಂತ. ನೋಡಿ ಹಾಗೆ GPU ಕೂಡ ಅಷ್ಟೇ ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ ಹೊಸ ಪೇಸ್ಟ್ನ ಇನ್ಸ್ಟಾಲೇಷನ್ ಮಾಡಬೇಕು. ನೋಡಿ ಎಷ್ಟು ಇನ್ಸ್ಟಾಲೇಷನ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತೀನಿ. ಅಷ್ಟೇ ಇನ್ಸ್ಟಾಲೇಷನ್ ಮಾಡಬೇಕು. ಜಾಸ್ತಿ ಇನ್ಸ್ಟಾಲೇಷನ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಕಮ್ಮಿ ಇನ್ಸ್ಟಾಲೇಷನ್ ಮಾಡಿದ್ರು ಪ್ರಾಬ್ಲಮ್ ಆಗುತ್ತೆ ಗೈಸ್. ವರ್ಕ್ ಆಗೋಲ್ಲ ಸರಿಯಾಗಿ, GPU ಎಲ್ಲ ಲ್ಯಾಗ್ ಆಗುತ್ತೆ, ಕಂಪ್ಯೂಟ್ರು ಸ್ಟಾರ್ಟೇ ಆಗೋಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಒಂದ್ಸತಿ ಫುಲ್ಲಾಗಿ ಎಂಡು ಆಮೇಲೆ ಇನ್ಸ್ಟಾಲೇಷನ್ ಮಾಡಿ ಗೈಸ್. ನೋಡಿ ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ಮೇಲೆ GPU ಫ್ಯಾನ್ ಇದೆಯಲ್ಲ ಅದ್ರ ಮೇಲೆ ಅದನ್ನು ಅಷ್ಟೇ ಫುಲ್ಲಾಗಿ ಕ್ಲೀನ್ ಮಾಡಬೇಕು. ಫುಲ್ಲಾಗಿ ಕ್ಲೀನ್ ಮಾಡೋದ್ರಿಂದ ಅದು ನೀಟಾಗಿ ಹೊಸ ಪೇಸ್ಟು ಇನ್ಸ್ಟಾಲೇಷನ್ ಆಗುತ್ತೆ. ಅದಕ್ಕೋಸ್ಕರ ಕ್ಲೀನ್ ಮಾಡಬೇಕು ಫುಲ್ಲಾಗಿ, ಒಂಚೂರು ಇಲ್ಲದೆ ಇರೋಂಗೆ ಫುಲ್ಲಾಗಿ ನೀಟಾಗಿ ಬಿಡಬೇಕು ಶೈನಿಂಗ್ ಥರ. ಅದೆಲ್ಲ ಆದಮೇಲೆ ನೀವು ಇನ್ಸ್ಟಾಲೇಷನ್ ಮಾಡಬೇಕು ಗೈಸ್. ಯಾಕಂದರೆ ಇಲ್ಲದೆ ಹೋದರೆ ಪ್ರಾಬ್ಲಮ್ ಆಗುತ್ತೆ ತಿರ್ಗಾ. ಅದು ಗಟ್ಟಿ ಇದ್ದರೆ ಪೇಸ್ಟು ತಿರ್ಗಾ ಪ್ರಯೋಜನ ಇರೋಲ್ಲ. ಅದಕ್ಕೋಸ್ಕರ ಫುಲ್ಲಾಗಿ ಕ್ಲೀನ್ ಮಾಡಿ. ಕ್ಲೀನ್ ಮಾಡಿದ್ಮೇಲೆ ಈ ಪೇಸ್ಟ್ ಎತ್ಕೊಂಡು ತೋರಿಸ್ತೀನಿ ನೋಡಿ, ಅಷ್ಟು ಮಾತ್ರನೇ ಇನ್ಸ್ಟಾಲೇಷನ್ ಮಾಡಬೇಕು ಪೇಸ್ಟ್ನ. ನೋಡಿ ಇದೇ ಪೇಸ್ಟ್, ಅದು ಥರ್ಮಲ್ ಪೇಸ್ಟು. ಇದರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ನೋಡಿ ನೋಡಿ ಒಂದೇ ಲೈನ್ ಗೈಸ್, ನೋಡಿ ಇಷ್ಟೇ ಲೈನ್, ಇಷ್ಟು ಹಾಕ್ಬಿಟ್ಟು ಅದನ್ನ ಸ್ಪ್ರೆಡ್ ಮಾಡಿ ಗೈಸ್. ಅಷ್ಟೇ ಸ್ಪ್ರೆಡ್ ಮಾಡಿಬಿಟ್ಟು ನೀವು ನಾರ್ಮಲಾಗಿ ತಿರ್ಗಾ ಕ್ಲೋಸ್ ಮಾಡಿ. ನೋಡಿ ಸ್ಪ್ರೆಡ್ ಆಯಿತು. ನೋಡಿ ಈಗ ಕ್ಲೋಸ್ ಮಾಡಿ ಟೈಟ್ ಮಾಡಿಬಿಟ್ಟು ಫುಲ್ಲಾಗಿ ಚೆಕ್ಔಟ್ ಮಾಡೋಣ ಇವಾಗ ಯಾವ ಥರ ಇದೆ ಇಲ್ಲ ಅಂತ. ಸ್ಕ್ರೂನು ಅಷ್ಟೇ ಗೈಸ್, ಕೇರ್ಫುಲ್ಲಾಗಿ ಟೈಟ್ ಮಾಡಬೇಕು. ಓವರಾಗಿ ಟೈಟ್ ಮಾಡೋದು ಅದೆಲ್ಲ ಮಾಡಬೇಡಿ. ಆ ಥರ ಎಲ್ಲ ಮಾಡಿದ್ರೂ ಕೂಡ ಅಷ್ಟೇ ನಿಮ್ಮ CPU ಆನ್ ಆಗೋಲ್ಲ. ಅದಕ್ಕೋಸ್ಕರ ಎಷ್ಟಿದೆ ಮೀಡಿಯಮ್ ಆಗಿ ಟೈಟ್ ಮಾಡಿ ಅಷ್ಟೇ. ಟೈಟ್ ಮಾಡಿಬಿಟ್ಟು ಇವಾಗ ಎಲ್ಲ ಪ್ಯಾಕ್ ಮಾಡೋಣ ಗೈಸ್. ನೆಕ್ಸ್ಟ್ ವೀಡಿಯೋ ತಿಳಿಸ್ಕೊಡ್ತೀನಿ ಗೈಸ್ ಯಾವ ಥರ ಪರ್ಫಾರ್ಮೆನ್ಸ್ ಐತೆ ಅಂತ.